ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ ಅಭ್ಯರ್ಥಿಗಳೇ, 2 ವರ್ಷದ B.Ed ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಶಿಕ್ಷಣ ಇಲಾಖೆ ವತಿಯಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಇದರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೇನೆ. ಸುಮಾರು ವಿಡಿಯೋಗಳನ್ನು ಕೂಡ ನಾನು ಮಾಡಿ ಹಾಕಿದ್ದೇನೆ. ನಿಮ್ಮ ಒಂದು ಡೌಟ್ಗಳು ಏನಿರ್ತವೆ ಅವುಗಳನ್ನು ನಾನು ವಿಡಿಯೋ ಮುಖಾಂತರ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ನಿಮಗೆ ಮುಖಾಂತರ ತಲುಪಿಸ್ತಾ ಇದ್ದೇನೆ. ನಿಮ್ಮ ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೇನೆ. ಬಿಡುವಿನ ವೇಳೆಯಲ್ಲಿ ನಾನು ಫ್ರೀ ಇದ್ದಾಗ ಕೂಡ ಏನು ಮಾಡ್ತೀನಪ್ಪ ಅಂದರೆ, ನಿಮ್ಮ ಕಾಮೆಂಟ್ಸ್ಗಳು ಏನು ನೀವು ಹಾಕಿರ್ತೀರಿ ಅವುಗಳನ್ನು ಓದಿ ಅದಕ್ಕೆ ವಿಡಿಯೋ ಮುಖಾಂತರ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಇವಾಗ ನಾವು ಸ್ವಲ್ಪ ಇಲ್ಲಿ ಬದಲಾವಣೆ ಆಗಿರುವಂಥದ್ದು. ಹೋದ ವರ್ಷ ಏನಿತ್ತು, ಅರ್ಜಿ ಅಪ್ಲಿಕೇಶನ್ ಮುಗಿದ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿತಿದ್ರು. ಅದಂದರೆ ಒಂದು ದಿನಾಂಕವನ್ನು ಕೊಡ್ತಿದ್ರು ನಿಮಗೆ. ಆ ದಿನಾಂಕಕ್ಕೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡಲ್ ಸೆಂಟರ್ಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ. ಉದಾಹರಣೆಗೆ ಧಾರವಾಡದಲ್ಲಿ ನೋಡಲ್ ಸೆಂಟರ್ ಎಲ್ಲಿದೆಯಪ್ಪ ಅಂತ, ನಮ್ಮ ಡಯಟ್ LIC ಹತ್ರ ಇರುವಂಥ ಡಯಟು, ಅದು ನಮ್ಮ ಧಾರವಾಡ ಜಿಲ್ಲೆದ ನೋಡಲ್ ಸೆಂಟ್ರು. ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆಗಳಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ನೋಡಲ್ ಸೆಂಟರ್ ನಮಗೆ ಯಾವುದು ಬೇಕು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಅಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಿದ 7 ದಿನಗಳ ಒಳಗಾಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬರ್ಬೇಕು. ದಿನಾಂಕವನ್ನು ಅವ್ರು ಕೊಡೋದಿಲ್ಲ, ನೀವೇ ತೊಗೋಬೇಕು. ಯಾಕಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಯ್ತಪ್ಪ ಅಂತಂದರೆ 7 ದಿನಗಳ ಒಳಗಾಗಿ ನೀವು ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿಸ್ಕೊಂಬರ್ಬೇಕಂತ ಈ ವರ್ಷ ಹೊಸ ಒಂದು ಅಪ್ಡೇಟ್ ಮಾಡಿರುವಂಥದ್ದು. ಅದನ್ನು ಕೂಡ ನಿಮ್ಮ ಸ್ಕ್ರಾಲಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಕೂಡ ಹೋಗ್ತಾ ಇದೆ. ಕ್ಯಾಂಡಿಡೇಟ್ ಹ್ಯಾವ್ ಟು ಅಟೆಂಡ್ ಫಾರ್ ವೆರಿಫಿಕೇಷನ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ ದೇರ್ ರಿಜಿಸ್ಟ್ರೇಷನ್ ನೋಡಲ್ ಸೆಂಟರ್ಸ್ ವಿತಿನ್ 7 ವರ್ಕಿಂಗ್ ಡೇಸ್. ಅಂದರೆ ಗೌರ್ಮೆಂಟ್ ರಜೆಗಳನ್ನು ಹೊರತುಪಡಿಸಿ, ರಜಾ ದಿನಗಳನ್ನು ಹೊರತುಪಡಿಸಿ 7 ದಿನಗಳ ಒಳಗಾಗಿ ಅಪ್ಲಿಕೇಶನ್ ಹಾಕಿ 7 ದಿನಗಳ ಒಳಗಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬರಬೇಕು. ಹಿಂದಿನ ವರ್ಷ ಈ ರೀತಿಯಾಗಿ ಇರಲಿಲ್ಲ. ಹಿಂದಿನ ವರ್ಷ ಹೆಂಗಿತ್ತು, ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ಅವರೇ ಹೇಳ್ತಿದ್ರು, ಈ ದಿನಾಂಕದಲ್ಲಿ ಬಂದು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾಯಿದ್ರು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಯಾರು ಅಪ್ಲಿಕೇಶನ್ ಹಾಕ್ತಾರಲ್ಲ ಆ ಒಂದು ಅಪ್ಲಿಕೇಶನ್ ಲೆಕ್ಕದಂತೆ 7 ದಿನಗಳ ಒಳಗಾಗಿ ನೋಡಲ್ ಸೆಂಟರ್ಗಳಿಗೆ, ಓಕೆ, ನೀವು ಆಯ್ಕೆ ಮಾಡ್ಕೊಂಡಿರುವಂಥ ನೋಡಲ್ ಸೆಂಟರ್ಗಳಿಗೆ ಹೋಗಿ ಜಿಲ್ಲಾ ಒಂದು ಡಯಟ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಮಾಡಿಸ್ಕೊಂಬಂದರೆ ಮಾತ್ರ ನಿಮಗೆ ಏನಪ್ಪ ಅಂದರೆ ಕೌನ್ಸ್ಲಿಂಗಿಗೆ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಇನ್ವಾಲ್ವ್ಮೆಂಟ್ ಮಾಡ್ಕೊತಾರೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಪಾಸ್ವರ್ಡು ಮತ್ತು ಏನು ಮಾಡೋದಿಲ್ಲ, ID ಗಳನ್ನು ಕೊಡೋಂಗಲ್ಲ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಅದು ಸಿಗಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲೇಬೇಕು. ಇದೊಂದು ಮಹತ್ತರವಾದಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡಿರುವಂಥದ್ದು. ನೋಡಿ ಅಭ್ಯರ್ಥಿಗಳೇ, ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರಾ, ಮುಂದೆ ಏನಾದರೂ ಮಾಹಿತಿಗಳು ಬೇಕಾಗಿತ್ತು, ನಿಮಗೆ ಏನಾದರೂ ಡೌಟ್ಗಳಿದ್ದು ಅಂದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಫ್ರೀ ಇದ್ದಾಗ ಅದನ್ನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.